ಭಾರತದ ಮಧ್ಯಯುಗದಲ್ಲಿ ಗ್ರಾಮ ಪಂಚಾಯತಿಗಳು ತಮ್ಮ ಮಹತ್ವವನ್ನು ಉಳಿಸಿಕೊಂಡು ಸಾಕಷ್ಟು ಸ್ವಾವಲಂಬಿಯಾಗಿದ್ದವು. ಆದರೆ ರಾಜರು ಅಂತಿಮ ಅಧಿಕಾರವನ್ನು ಹೊಂದಿದ್ದರು. ಅವುಗಳು ಕೆರೆಗಳನ್ನು ನಿರ್ಮಿಸುವ ಮೂಲಕ ನೀರಾವರಿ ವ್ಯವಸ್ಥೆ, ಕಾಡು ಸಂಪತ್ತಿನ ನಿರ್ವಹಣೆ ಹಾಗೂ ಹಳ್ಳಿಯ ತೆರಿಗೆ ಸಂಗ್ರಹಣೆಯಂತಹ ಸಂಪನ್ಮೂಲಗಳ ನಿರ್ವಹಣೆಯನ್ನು ಮಾಡುತ್ತಿದ್ದುದು ಗಮನಾರ್ಹ. ಇದೇ ರೀತಿಯಲ್ಲಿ ಗ್ರಾಮ ಪಂಚಾಯತಿಗಳು ಸಾರ್ವಜನಿಕ ಕಾರ್ಯಗಳ ಭಾಗವಾಗಿ ಮಣ್ಣಿನ ಮತ್ತು ಕಲ್ಲಿನ ರಸ್ತೆ ನಿರ್ಮಾಣ, ಗೋಶಾಲೆಗಳ ಸ್ಥಾಪನೆ ಮತ್ತು ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಯನ್ನು ಮಾಡುತ್ತಿದ್ದರು. ಮಧ್ಯಯುಗದ ಅಂತ್ಯದಲ್ಲಿ, ಅಂದರೆ ಸುಲ್ತಾನರ ಕಾಲದಲ್ಲಿ, ದೇಶವನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ ಪ್ರತಿ ಭಾಗವನ್ನು ಸ್ಥಳೀಯ ಸುಲ್ತಾನರಿಗೆ ನೀಡಲು ನಿರ್ಧರಿಸಲಾಯಿತು. ಈ ಸುಲ್ತಾನರು ಗ್ರಾಮ ಪಂಚಾಯತಿಗಳ ಸ್ವಾತಂತ್ರ್ಯವನ್ನು ಕ್ರಮೇಣ ಕಡಿಮೆ ಮಾಡಿದರು. ಈ ಮೂಲಕ ಗ್ರಾಮ ಪಂಚಾಯತಿಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡವು. ಮುಂದಿನ ವಿಡಿಯೋದಲ್ಲಿ ಗ್ರಾಮ ಪಂಚಾಯತಿ ವ್ಯವಸ್ಥೆ ಬ್ರಿಟಿಷರ ಕೈಯಲ್ಲಿ ಸಿಕ್ಕು ಯಾವ ರೀತಿ ಪರಿವರ್ತನೆ ಹೊಂದಿತು ಅಂತ ನೋಡೋಣ. ಮತ್ತೆ ಸಿಗೋಣ. ನಮಸ್ಕಾರ.